ಹೆಚ್ಚಿಗಿದೆ, ಜ್ವರ ಬಿಟ್ಟಿಲ್ಲಮ್ಮ. ಇರ್ಲಿ ಬಿಡಮ್ಮ, ಕೇಳು. ಒಂದು ಊರಿನಲ್ಲಿ ಒಬ್ಳು ಹುಡುಗಿ ಇದ್ಲಂತೆ. ಆ ಹುಡುಗಿ ಒಬ್ಬ ರಾಜ್ಕುಮಾರ ಮದುವೆ ಮಾಡ್ಕೊಂಡು 12 ಜನ ಮಕ್ಕಳು ಹೆತ್ಲಂತೆ. ಆ 12 ಜನ ರಾಜ್ಕುಮಾರರು 12 ಅರಮನೆಯಲ್ಲಿ ಸುಖವಾಗಿದ್ರಂತೆ. ಆ ಹುಡುಗಿ ಹೆಸರು ಸರೋಜಾ ಅಂತ. 12 ಜನನ ಫ್ಯಾಮಿಲಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಗಾನ್. ಅಮ್ಮ, ನನ್ಗೂ ಒಂದು ಕತೆ ಹೇಳಮ್ಮ. ಒಂದೂರಿನಲ್ಲಿ ಒಂದು ತುಂಟು ಹುಡುಗಿ ಇದ್ಲಂತೆ. ಆ ಹುಡುಗಿ ತಾಯಿ ಹಪ್ಪಳ ಸಂಡಿಗೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಂತೆ. ಆ ಹುಡುಗಿ ಮದುವೆ ಆಗಿ 4 ಮಕ್ಕಳು ಆದಂತೆ. ಆ ಹುಡುಗಿ ಹೆಸರು ರಾಣಿ ಅಂತ. ಹೋಗಮ್ಮ, ನೀ ಬರೀ ಮೋಸ. ನಂಗ್ ಮಾತ್ರ 4 ಮಕ್ಳಾ? ಸರಿಮ್ಮ, ನಿನಗೆ 12 ಆಗ್ಲಿ, ನನಗ್ 0, ಸರಿನಾ? ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ. ಹುಟ್ಟಿದ್ದು ಒಡ್ರಳ್ಳಿ, ಬೆಳೆದದ್ದು ಬ್ಯಾಡ್ರಳ್ಳಿ, ನನ್ನಂತ ಒಳ್ಳೆಯವರೆಲ್ಲ ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ. ನಿಮ್ಮಂತ ಪೆದ್ರೆಲ್ಲ ಒದ್ರೆಲ್ಲ ಮಂಗ್ರೆಲ್ಲ, ನೀನು ಕೋಳಿಕೆ ರಂಗ, ನೀನು ಕೋಳಿಕೆ ರಂಗ. ನಿಮ್ಮಂತವ್ರ ಮದ್ಮೇಲೆಲ್ಲ ನೀನು ಕೋಳಿಕೆ ಮಂಗ. ಪರವಾಗಿಲ್ಲ ರಾಣಿ, ಫಾರ್ಮೆಟ್ ಬರ್ತಾ ಇದೀಯಾ? ಯಾಕೆ ಹೀಗೆ ಬೇಜಾರಾಗಿ ನಿಂತೆ? ಯಾವಾಗ್ಲೂ ನಗ್ತಾ ಇದ್ದೋಳು. ಕೈ ಕುಡಿಲಿ. ಇದು ಹಬ್ಬ ಮಾಡೋಣ ಅಂತಂತೆ, ಇದೇನ್ ಮಾಡೋಣ ಅಂತಂತೆ. ಗಂಡಿನಷ್ಟು ಕೆಟ್ಟು ಹೋಗಿದ್ರೆ ಇಲ್ಲಿ ಸಮಾಜ ಅನ್ನೋದೇ ಇರ್ತಿರಲಿಲ್ಲ. ದಟ್ಸ್ ಪೊಲಿಶ್. ಗಂಡಿಗೊಂದು ನೀತಿ, ಹೆಣ್ಣಿಗೊಂದು ನೀತಿ. ಇದೇನ್ ಸರ್ 70 ವರ್ಷದ ಅಜ್ಜಿ ತರ ಮಾತಾಡ್ತೀರಾ? ಸರೋಜಾ, ಸುಮ್ಮನೆ. ನಾನು ಹೆಣ್ಣನ್ನ ಬೈತಾ ಇಲ್ಲ, ಹೊಗಳ್ತಾ ಇದ್ದೇನೆ. ಹೆಣ್ಣು ಒಳ್ಳೆಯವಳು, ಕೋಮಲೆ, ಪತಿವ್ರತೆ ಅಂತ ಹೇಳಿ ಹೇಳಿ ಅವಳನ್ನ ಮೋಸ ಮಾಡ್ತಾರೆ. ವಾಟ್ ಯು ಆರ್ ಟಾಕಿಂಗ್ ಇಸ್ ಬುಲ್ಶಿಟ್. ಬೇಜಾರಾಯ್ತಾ ಸರ್? ಇಲ್ಲ ಇಲ್ಲ, ನನಗೇನು ಬೇಜಾರಾಗಿಲ್ಲ. ನೀವು ತುಂಬಾ ಒಳ್ಳೆಯವರು ಅಂತ ಗೊತ್ತು. ಅವಳು ಒಳ್ಳೆಯವಳೆ, ಆದ್ರೆ ಸ್ವಲ್ಪ ಬಜಾರಿ ಅಷ್ಟೇ. ಒಳ್ಳೆ ಬಜಾರಿ. ನಿಂತರ ಯಾಕೆಲ್ಲ ಹುಡುಗಿಯರಿರ್ಬಾರ್ದು? ನೀನು ಅಲ್ಲೇ ಕೂತಿದ್ರೆ ನೀನೇ ನವಿಲು ಕೋಗಿಲೆ ಗಿನಿ ಅಂತ ಹೋಗ್ತಾರೆ ಬಾರೆ. ಈ ಶನಿ ನಮ್ಮನ್ನಂತೂ ಬಿಡಲ್ಲ. ಬಾ ಹೋಗೋಣ. ಏನಮ್ಮ ಪದೇ ಪದೇ ಮನೆ ಬಂದು ಅಮ್ಮನ್ ಟ್ರೀಟ್ ಮಾಡು ಅಂತೀಯಲ್ಲ? ಹಣ ಇದ್ರೆ ಬಾ, ಇಲ್ಲ ಅಂದ್ರೆ ಹೋಗ್. ಇವತ್ತೊಂದಿನ ಸರ್, ಅಮ್ಮಂಗೆ ತುಂಬಾ ಜ್ವರ ಸುಡ್ತಾ ಇದೆ, ತಲೆ ಸುತ್ತ ಬಿದ್ಬಿಟ್ಟಿದ್ದಾರೆ. ಇಟ್ಸ್ ಇಂಪಾಸಿಬಲ್. ಏನೋ ಅಮ್ಮ ತುಂಬಾ ಸೀರಿಯಸ್ ಆಗಿದ್ಯಾ? ಯಾವನೇ ಒಂದು ಡಾಕ್ಟ್ರು? ನೋಡು, ಈಗ ಡಾಕ್ಟ್ರು ಚೇಂಜ್ ಮಾಡೋದು ಬೇಡ. ಒಂದ್ ಕೆಲಸ ಮಾಡು, ನಾನ್ ದುಡ್ಡು ಕೊಡ್ತೇನೆ. ದುಡ್ಡು ನಾ ಕೊಟ್ಬಿಟ್ಟು ಅವ್ರ ನಮ್ಮ ಮನೆ ಕರ್ಕೊಂಡ್ ಬಾ. ನಾನು ಹೋಗ್ಬಿಟ್ಟು ಅಮ್ಮನ ಹತ್ರ ಇರ್ತೇನೆ. ಹಾ? ಏನಮ್ಮ, ದುಡ್ಡು ಬೇಕಾ? ಹಾ ಡ್ಯಾಡಿ, ಅಮ್ಮಂಗೆ ತುಂಬಾ ಸೀರಿಯಸ್ ಆಗಿದೆ ಅಂತೆ. ತಗೋ, ಬೇಗ ಹೋಗ್ಬಾ. ಬರ್ತೀಯಾ ಈ ಕಡೆ? ಇಲ್ಲ, ಈ ಕಡೆ. ಐ ಆಮ್ ಸಾರಿ. ಇವತ್ತು ಬೇಡ ಅಮ್ಮ, ಇಸ್ಕೊಳೆ. ಎಣ್ಣೆ ಹಾಕ್ತೀನಿ, ಬೇಡ ಬೇಡ ಅಮ್ಮ, ಸುಮ್ಮನಿರು. ನಂಗೆ ಬೇಡ, ಬಿಟ್ಬಿಡಮ್ಮ. ಬೇಡ
ಯಾಕೆ ಘಟ ಮಾಡ್ತಿ? ಒಬ್ಳೆ ಇಟ್ಟು ಏನ್ ಮಾಡ್ತಿ? ಬೇಸರ ಪಟ್ಕೋಬೇಡ, ಮತ್ತೆ ಕೇಳ್ತಾ ಇದ್ದೀನಿ. ನನಗಿರಳು ಒಬ್ಳೆ ಮಗಳು, ನಮಗೇನು ನೀನ್ ಭಾರ ಆಗೋದಿಲ್ಲ. ಯಾಕೆ ಭೂತ ಹಿಡ್ದಾಗ ಕೂತಿದ್ಯಾ? ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ? ನನಗೇನು ತೋಚ್ತಾ ಇಲ್ಲ ಸರೋಜಾ. ಅದಕ್ಕೆ ಹೇಳ್ತಾ ಇರೋದು. ನಡಿ ಹೋಗೋಣ ಬಾ. ಕೂತ್ಕೋ ಬಾ. ನಂಜುಂಡಿ, ಕಾಫಿ ಮಾಡೋ. ಏನು ಏನು ಯೋಚಿಸ್ತಿದ್ಯಮ್ಮ? ಒಳಗಡೆ ಬಾ ಬಾ. ಸರೋಜಾ, ಕಾಫಿ ಕೊಡ್ಲಮ್ಮ? ನೋಡಮ್ಮ, ಇವನೇ ನಮ್ ನಂಜುಂಡಿ. ಇವನ್ ಎಲ್ಲಿ ಹುಡ್ತಾ ಹೇಗ್ ಹುಡ್ತಾ ಒಂದು ಯಾರಿಗೂ ಗೊತ್ತಿಲ್ಲ. ತುಂಬಾ ಒಳ್ಳೆಯವನು. ಇವನ್ ಮೇಲೆ ನನ್ನ ಪುಟಾಣಿ ಹಾಡ್ಕಟ್ಟಿದ್ದೀನಿ ಗೊತ್ತಾ? ಯಾಕೋ ಮದುಮಗನ್ ತರ ತಲೆ ತಗ್ಗಿಸ್ಕೊಂಡಿದ್ಯಾ? ಎತ್ತ ತಲೆನಾ? ಓ ಬಸಂತಿ ತಂಬೂರಿ ತಂತಿ ನಂಜುಂಡನ್ ಹೆಂಡತಿ ಬಾಣಂತಿ. What? By how many votes? Oh, excellent, I say. In ಶುರುವಾಯ್ತು ನೋಡಿ our downfall. Huh? Ask our parliament to celebrate. I am going today evening to care. Yes, fine. Thank you. ಏನ್ ಹೀಗೆ ಬರ್ತಾ ಇದ್ಯಾ? ಏನಾಯ್ತು ರಾಣಿ? ಯಾಕೆ ಹೆದರ್ಕೊಂಡ್ಬಿಟ್ಯಾ? ನನ್ನ ಎಷ್ಟೊಂದು ಬಟ್ಟೆ ಇದೆ, ನಾನು ಹಾಕೊಳ್ಳೋದೇ ಇಲ್ಲ. ಇದು ಮಿಡಿ, ಇದು ತಂದಾಗ್ಲಿಂದ ನಾನು ಹಾಕೊಂಡೇ ಇಲ್ಲ ಗೊತ್ತಾ? ನೀನ್ ಹಾಕು. ಇಟ್ಕೊಂಡು ಗಾಡಿ ಹೊಡಿಬೋದಲ್ಲೇ. ನಿನ್ ಗಂಡ ಪಂಚೆ ಉಟ್ಕೊಂಡು ನೀನ್ ಈ ಪಾಂಚ ಹಾಕೊಂಡ್ರೆ ಮಜಾ ಬರುತ್ತೆ. ವಿನೋದ್ ಖನ್ನಾ ಕ್ಯಾತ್ನಳ್ಳಿ ಬೀರಕ್ಕನ್ ಮದುವೆ ಆದಾಗಿರುತ್ತೆ. ನನ್ ಬಟ್ಟೆ ಹಾಕೊಳಕ್ ಮುಂಚೆ 50 ಐಸ್ ಕ್ರೀಮ್, 100 ಮಸಾಲೆ ದೋಸೆ, 1000 ಕಡೆ ತಿಂದ್ರೆ ಮಾತ್ರ ಸಾಧ್ಯ. ನನಗನ್ಸುತ್ತೆ ಈವ್ನಿಂಗ್ ಸರಿ ಆಗ್ಬೋದು ಅಂತ. ನಾನು 5 ವರ್ಷದಿಂದ ಇದನ್ನ ಹಾಕೊಂಡೇ ಇಲ್ಲ. ಬರ್ತಾನೆ. ಯಾಕೆ ಹೆದರ್ಕೊಂಡು ಸಾಯ್ತಿ? ಬಾ ರಾಣಿ ಬಾ. ಯು ಲುಕ್ ಮಾರ್ವೆಲಸ್. ಬಾ ಕೂತಪ್ಪ. ಕೂತ್ಕೊಳ್ಳೆ. ಏನಮ್ಮ ಇಷ್ಟು ಸಂಕೋಚ ಪಟ್ರೆ ಹೇಗಮ್ಮ? ನೀನು ಯಾವುದೇ ಫೀಲ್ಡ್ ನಲ್ಲಿ ಗೆಟನ್ ಆಗ್ಬೇಕಾದ್ರೂ ಲಜ್ಜೆ ಬಿಡಬೇಕು. ಸುಮ್ನಿರಪ್ಪ. ಅವಳಿಗೆ ನೀನ್ ಸಂಕೋಚ ಪಡ್ಬೇಡ ಅಂತ ಹೇಳಿ ಹೇಳಿ ಅವಳ ಸಂಕೋಚ ಜಾಸ್ತಿ ಆಗ್ತಾ ಇದೆ. ಬೇರೆ ವಿಷಯ ಏನಾದಿದ್ರೆ ಹೇಳಿ. ನೀವಿಬ್ರು ಫಸ್ಟ್ ಬಿ ಎ ಅಲ್ವಾ? ಮೈ ಗಾಡ್, ಏನಪ್ಪ ನಿನ್ನ ಮಗಳು ಕ್ಲಾಸ್ ಕೂಡ ಗೊತ್ತಿಲ್ವಲ್ಲ? ಸೆಕೆಂಡ್ ಬಿ ಎ ಅಲ್ವಾ? ಹೌದಾ? ಹೋಗ್ಲಿ ಬಿಡು. ನಿಮ್ಮ ಆಫೀಸು ಪಾರ್ಟಿ ವಿಷಯ ಏನಾದಿದ್ರೆ ಹೇಳು.
ಅದೆಲ್ಲ ನಿನಗೇನು ಗೊತ್ತಾಗುತ್ತೆ? ಯಾಕೆ ಗೊತ್ತಾಗಲ್ಲ? ಎಲ್ಲ ಗೊತ್ತಾಗುತ್ತೆ. ಹೀಗೆ ಹೇಳಿ ಹೇಳಿ ಕೊನೆಗೂ ಅಮ್ಮ ಏನೇನು ಗೊತ್ತಿಲ್ಲ ಸತ್ತೋದ್ಲು. ನೆನಪಿದೆ ತಾನೇ? ನೀವು ಸಬ್ ಇನ್ಸ್ಪೆಕ್ಟರ್ ಅಂತಾನೆ ಎಲ್ಲರ ಹತ್ರ ಹೇಳ್ತಿದ್ಲು. ನಾನು ಮದುವೆ ಆದಾಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ, ಅದಕ್ಕೆ. ಈಗ ಅದನ್ನೆಲ್ಲ ನೆನಪಿಸ್ಬೇಡ. ಮಹಾ ಸಬ್ ಇನ್ಸ್ಪೆಕ್ಟರ್ ಅನ್ನೋ ಹಾಗೆ ತಲಹರಟೆ ಮಾಡಬೇಡ. ಯಾಕೆ ತಿಂಡಿನೇ ತಿಂತಾ ಇಲ್ಲ? ನೀನ್ ತಿಂದಿದ್ರೆ ಸತ್ತೋರೆದ್ ಬರ್ತಾರ? ತಿನ್ನು, ತಿಂಡಿ ತಿನ್ನು. ನೀನ್ ತಿಂದೇ ಇದ್ರೆ ನಾನು ತಿನ್ನಲ್ಲ. ಹಾ, ಎಲ್ಲಿ ಹೋದೆಯೇ? ಬಾರ ಇಲ್ಲಿ. ಅದ್ಯಾಕೆ ಕೂಗ್ತೀರಿ? ಬಂದೇ ಇರಿ. ಏನೋ ನಂಬ್ಕೊಂಡು ಏನೋ ಆಯ್ತು ಅಂತಾರಲ್ಲ, ಹಾಗಾಯ್ತು ನಿಮ್ಮನ್ನ ನಂಬಿ. ಒಂದಿನ ಬರ್ತೀರಿ, ಒಂದ್ ವಾರ ನಾಪತ್ತೆ. ನಾನು ಹೇಗಿದ್ದೀನಿ ಏನು ಒಂದು ಬೇಡ ನಿಮ್ಗೆ. 3 ಸೈಟ್ಗೆ ಅಪ್ಲೈ ಮಾಡಿದ್ದೆ, ಒಂದೇ ಒಂದ್ ಕೊಡ್ಸಿದ್ರಿ. ಸಾಕ್ ನಿನ್ ರಗಳೆ. ಇಲ್ಲಿ ಕೆಳಗಡೆ ಒತ್ತೆ. ಅಲ್ಲಿ ನಾ ಹೇಳೋದ್ ಕೇಳಿಸ್ತಾ ಇದ್ಯಾ? ಈ ಸಲ ಡೆವಲಪ್ಮೆಂಟ್ ಆಫೀಸ್ ಚೇರ್ಮನ್ ಆದ್ರೆ 2 ನೆಕ್ಲೆಸ್ ಕೊಡಿಸ್ತೀನಿ ಅಂದಿದ್ರಿ. ಏನ್ ಬೇಕಾದ್ರೂ 2 ಬೇಕು. ಒಳ್ಳೆ ದರಿದ್ರ ಹೆಂಗಸು ಕಡೆ. ತಮಗ್ ಮಾತ್ರ ನಮ್ಮಂತ 4 ಜನ ಬೇಕೇನೋ ಹೆಸರಿಗೆ. ನಿನಗ್ ಬುದ್ಧಿ ಗಿದ್ದಿ ಇಲ್ವೇನೆ? ಒಳ್ಳೆ ಕಾಡ್ ಪ್ರಾಣಿ ತರ ಆಡ್ತೀಯ. ನಾನಲ್ಲ ಕಾಡ್ ಪ್ರಾಣಿ, ನೀವು. ನಿಮ್ಮನ್ನ ಕಂಡಾಗೋದಿಲ್ಲ ನನ್ಗೆ. ನೀವು ಇಲ್ಲಿ ಬರ್ಬೇಡಿ. ರಾಜಿ, ರಾಜಿ ಹೋಗ್ರಿ, ನೀವು ತುಂಬಾ ಕೆಟ್ಟವರು. ಎಲ್ರೂ ಹಾಗೆ ಹೇಳ್ತಾರೆ. ಬರ್ಲಾ? ಅಯ್ಯೋ, ನಿಜವಾಗ್ಲೂ ಹೋಗ್ತಾ ಇದ್ದೀರಾ? ಹೋಗು ಅಂತ ಯಾಕಂದೆ? ನಾನು ಹೋಗುವ ತಕ್ಷಣ ಯಾವತ್ತೂ ಹೋಗ್ತಾ ಇರ್ಲಿಲ್ಲ. ಎಂದೂ ಹೋಗಿರ್ಲಿಲ್ಲ, ಆದ್ರೆ ಇವತ್ತು ಹೋಗ್ತಾ ಇದ್ದಾನೆ. ಬರ್ಲಾ? ಮನೇಲಿ ಯಾರಾದ್ರೂ ಬಂದಿದ್ದಾರೇನು? ಇಲ್ಲ ತರಲೆ ಮಾತಾಡ್ಬೇಡ. ಬರ್ತೇನೆ. ರಾಣಿ, ಯಾಕೆ ಕಳ್ತಾ ಇದ್ದೀಯ? ಏನಾಯ್ತು ಹೇಳಮ್ಮ, ಏನಾಯ್ತು? ಯಾಕೆ ಕಳ್ತಿದ್ದೀಯ? ಓ,
ಹುಚ್ಚಾಗಾಡ್ತಿ. ಏನಾಗಿದೆ ಅಂತ ಹೇಳ್ಬೇಕಾದವ್ರು ನೀವು. ಅಳೋದಕ್ಕೇನಿದೆ? People will be shocked if you talk like that. ನಿಮ್ಮಂತ ದೊಡ್ಡ ಮನುಷ್ಯರೇ ಹೀಗೆ ಹೇಳ್ಬೇಕಾದ್ರೆ ನನ್ನಂತ ಬಡಪಾಯಿಗಳು ಏನ್ ನಿನ್ನತ್ತವ್ರು ಹೇಳ್ಬೇಕಾಯ್ತು? ನಾನ್ ಹೇಳ್ಬೇಕಾಯ್ತು. ಹುಡುಗಿಯರು ಇದ್ದಕ್ಕಿದ್ದ ಹಾಗೆ ಮಾಯವಾಗ್ತಿದ್ದಾರೆ. ಮರ್ಯಾದಸ್ಥ ಹೆಂಗಸರು ಒಪ್ಪತ್ತಿರೋ ಊಟಕ್ಕಾಗಿ ಮಾನ ಮಾಡ್ಕೊಳ್ತಿದ್ದಾರೆ. ನೀನ್ ಒಂದ್ ಮಾತು ನನ್ಗೆ ಅರ್ಥವಾಗ್ತಿಲ್ಲ. ಕೆಲವು ಸಂಗತಿಗಳು ಅರ್ಥವಾಗ್ಬೇಕಾದ್ರೆ ಹಲವು ಬಗೆಯ ವಿದ್ಯಾಭ್ಯಾಸ ಬೇಕಾಗುತ್ತೆ ಡ್ಯಾಡಿ. ನನಗೆ ವಿದ್ಯಾಭ್ಯಾಸ ಹೇಳ್ಕೊಡಿ. ನೀನು ನಿನ್ನ ಸ್ನೇಹಿತರನ್ನು ಒಂದೇ ಒಂದು ಕ್ಷಣದಲ್ಲಿ ನಾಶ ಮಾಡಬಲ್ಲೆ. ನಾಶದ ಮಾತಾಡೋ ಜನರು ದೇಶ ಸೇವೆ ಮಾಡಕ್ ಹೊರಟಿದ್ದಾರೆ. ನನಗೆ ಸಿಟ್ಟು ಬಸ್ಬೇಡ. ಅಂತ ಒಬ್ಬ ಮನುಷ್ಯ ಈಗಾಗಲೇ 6 ಜನ ಹೆಣ್ಮಕ್ಳನ್ನ ತಿಂದಾಕ್ಬಿಟ್ಟ. ಅವರಾಗಿ ಕೆಲಸ ಸಹಾಯ ಕೇಳ್ಕೊಂಡು ಬಂದ್ರೆ ನಾನೇನ್ ಮಾಡ್ಲಿ? ಬಂದ್ ಕೂಡ್ಲಿ ಅವ್ರ ದೇಹದ ಮಾರಾಟ ಶುರುವಾಯ್ತು. ನೀನ್ ನನ್ನ ಮಗನ ತರಹ ಮಾತಾಡ್ತೀನಿ. ನಾನೇನು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ನಮ್ಮಮ್ಮ ಎಷ್ಟು ಒಳ್ಳೆಯವಳಾಗಿದ್ಲು ಡ್ಯಾಡಿ. ಒಬ್ಬಮ್ಮ ನನಗೆ ಸ್ನಾನ ಮಾಡಿಸ್ತಾ ಇದ್ಲು, ಒಬ್ಬಮ್ಮ ನಂಗೆ ಹೂ ಮುಡಿಸ್ತಾ ಇದ್ಲು. ಈಗ ತೆಪ್ಪ ಮಲಕು. ಬೆಳಗ್ಗೆ ಡಾಕ್ಟರ್ ಬರ್ತಾರೆ.